ಓಕೆ. ಸೊ ಇನ್ ದಿಸ್ ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನಾನು ಕೆಮಿಸ್ಟ್ರಿಯಲ್ಲಿ 50 ಟು 60 ಮಾರ್ಕ್ಸ್ ತಗೊಂಡೆ. ಆಕ್ಚುಲಿ ಕೆಮಿಸ್ಟ್ರಿ ಅಷ್ಟು ಹಾರ್ಡ್ ಏನಿಲ್ಲ. ನನ್ನ ಟೈಮಲ್ಲಿ ನನ್ನ ಫೇವ್ರೇಟ್ ಫಿಸಿಕ್ಸ್ ಇತ್ತು. ಬಟ್ ಇನ್ ದಿ ಎಂಡ್ ಐ ಗಾಟ್ ಹೈಯೆಸ್ಟ್ ಇನ್ ಕೆಮಿಸ್ಟ್ರಿ ಕಂಪೇರ್ಡ್ ಟು ಫಿಸಿಕ್ಸ್. ಸೊ ವಿದೌಟ್ ಎನಿ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ಆಕ್ಚುಲಿ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಯೂಟ್ಯೂಬ್ಗೆ, ಬಿಕಾಸ್ ಯೂಟ್ಯೂಬಿಂದನೇ ಎಲ್ಲ ಕಲಿತಿದ್ದು. ನನ್ನ ಟೈಮಲ್ಲಿ ಐ ವಾಚ್ಡ್ ಆಲ್ ಆಫ್ ದ ಥಿಂಗ್ಸ್ ಫ್ರಮ್ ದ ಯೂಟ್ಯೂಬ್ ಇಟ್ ಸೆಲ್ಫ್, ಒನ್ ಶಾಟ್ ವಿಡಿಯೋಸ್, ಆಲ್ ದ ಪ್ಲೇ ಲಿಸ್ಟ್. ಅದಷ್ಟೇ ಹೆಲ್ಪ್ ಮಾಡಿದ್ದು ನನಗೆ. ನಾನು ಐ ವಾಸ್ ನಾಟ್ ಬುಕಿಶ್ ಕೈಂಡ್ ಆಫ್ ಪರ್ಸನ್. ನನಗೆ ಬುಕ್ಕಿಂದ ಹೋದರೆ ಅಷ್ಟು ಬೇಗ ಬೇಗ ಓದೋಕ್ಕಾಗಲ್ಲ. ಸೊ ತುಂಬ ಅರ್ಥ ಮಾಡ್ಕೊಂಡು ಓದಬೇಕಾಗತ್ತೆ. ಸೊ ಅದಕ್ಕೆ ನಾನು ಅದ್ರ ಬದಲಿ ವಿಡಿಯೋಸ್ ಲೆಕ್ಚರ್ ನೋಡ್ತಿದ್ದೆ. ಅದರಲ್ಲಿ ದೇ ಯೂಸ್ ಟು ಎಕ್ಸ್ಪ್ಲೇನ್. ಆಮೇಲೆ ಇಫ್ ಯು ವಾಂಟ್ ಯು ಕ್ಯಾನ್ ಕೀಪ್ ಟು ಎಕ್ಸ್ ಸ್ಪೀಡ್, ಅಥವಾ ಬೇಕಂದರೆ ರಿಪೀಟ್ ಮಾಡಿ ಕೂಡ ನೋಡ್ಬೋದು. ಸೊ ಇಟ್ಸ್ ಈಸಿ ಫಾರ್ ಯೂಸ್. ಸೊ ಅದಕ್ಕೆ ನಾನು ನಿಮಗೆ ಅದೇ ರೆಕಮೆಂಡ್ ಮಾಡ್ತೀನಿ, ಯೂಟ್ಯೂಬಿಂದ ಓದಿ. ಯಾಕಂದರೆ ಬೆಸ್ಟ್ ಆಫ್ ದ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಯಾಕಂದರೆ ದೆರ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್, ಬಿಕಾಸ್ ದೆರ್ ಇಸ್ ಮೆನಿ ಎಜುಕೇಷನಲ್ ಕಂಪನೀಸ್ ಹ್ಯಾಸ್ ಕಮ್. ಆಮೇಲೆ ಆಬ್ವಿಯಸ್ಲಿ ದೆರ್ ಇಸ್ 3 parts in the chemistry, that's organic, inorganic and physical. ಸೊ ಫಾರ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಎನ್ ಸಿ ಆರ್ ಟಿ ಓದಲೇಬೇಕು. ನಾನು ಹೈಲೈಟ್ ಮಾಡ್ತಿದ್ದೆ ಎನ್ ಸಿ ಆರ್ ಟಿಲಿ, ಲೈಕ್ ಏನೇನು ಇಂಪಾರ್ಟೆಂಟ್ ಇದೆ, ಏನೇನು ಇಂಪಾರ್ಟೆಂಟ್ ಇಲ್ಲ ಅಂತ. ಆಮೇಲೆ ಅವ್ರು ಏನಾದರೂ ಎಕ್ಸ್ಟ್ರಾ ನೋಟ್ಸ್ ಏನಾದರೂ ಹೇಳಿದ್ರೆ ನೀವು ಅದೇ ಸೈಡಿಗೆ ಸ್ಪೇಸ್ ಇರುತ್ತಲ್ಲ, ಸೊ ಅಲ್ಲಿ ನೀವು ಬರ್ಕೊಂಡ್ಬಿಡಿ ಪೆನ್ಲೆ. ಸೊ ದಟ್ ನೆಕ್ಸ್ಟ್ ಟೈಮ್ ನೀವು ರಿವೈಸ್ ಮಾಡುವಾಗ ಈಸಿಲಿ ಅಲ್ಲೇ ನೋಡಿ ಅಲ್ಲೇ ಓದ್ಕೋಬೋದು. ಆಮೇಲೆ ಟ್ರೈ ಟು ಸಾಲ್ವ್ ಆ್ಯಸ್ ಮೋರ್ ಆ್ಯಸ್ ರಿಯಾಕ್ಷನ್ಸ್ ಪಾಸಿಬಲ್. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ, ಟ್ರೈ ಟು ಸಾಲ್ವ್ ಜೆ ಇ ಮೇನ್ಸ್ ಲೆವೆಲ್ ಸ್ವಲ್ಪ ರಿಯಾಕ್ಷನ್ಸ್ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಎಸ್ಪೆಷಲಿ ಆರ್ಗ್ಯಾನಿಕ್. ಯಾಕಂದರೆ ಕೆಲವೊಂದು ಜೆ ಮೇನ್ಸ್ ಪ್ರಿವಿಯಸ್ ಇಯರ್ ಏನೋ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇರ್ತಲ್ಲ, ಡೈರೆಕ್ಟ್ಲಿ ಬಂದುಬಿಡುತ್ತೆ ಸಿ ಟಿಯಲ್ಲಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ ಕೇಸಸ್ ಕೆ ಸಿ ಟಿ ತುಂಬ ಫೇವ್ರೇಟ್ ಇದೆ. ಅದು ಎವ್ರಿ ಟೈಮ್ ಅವ್ರು ಕೇಳೇ ಹೇಳ್ತಾರೆ. ಇಲ್ಲೇ ತುಂಬ ಸ್ಟೂಡೆಂಟ್ಸ್ ಏನೋ ರಾಂಗ್ ಮಾಡಿಬಿಡ್ತಾರೆ, ಬಿಕಾಸ್ ಐ ಥಿಂಕ್ ಇಟ್ಸ್ ವೆರಿ ಈಸಿ. ಆಮೇಲೆ ಈಸಿಲಿ ಸೊಲ್ಯೂಷನ್ ಹಾಕ್ಬಿಡ್ತಾರೆ. ಬಟ್ ಇಟ್ ವಿಲ್ ಬಿ ಅನ್ ಎಕ್ಸೆಪ್ಷನ್ ಕೇಸ್. ಸೊ ಎವ್ರಿ ಟೈಮ್ ನೀವು ರಿಯಾಕ್ಷನ್ ಸಾಲ್ವ್ ಮಾಡಬೇಕಂದ್ರೆ ಥಿಂಕ್ ಆಫ್ ಎಕ್ಸೆಪ್ಷನ್ ಕೇಸ್. ಇಲ್ಲ ಅಪ್ಲೈ ಆಗುತ್ತಾ ಅಥವಾ ಆಗಲ್ವಾ ಅಂತ. ಸೊ ಅದ್ರ ಮೇಲೆ ಸ್ವಲ್ಪ ಕೇರ್ ಮಾಡಿ. ಆಮೇಲೆ ಕಮಿಂಗ್ ಟು ದ ಇನ್ಆರ್ಗ್ಯಾನಿಕ್, ಇಟ್ ಈಸ್ ವೆರಿ ಈಸಿ. ಯಾಕಂದರೆ ಇನ್ಆರ್ಗ್ಯಾನಿಕಲ್ಲಿ ನೀವು ಬರೀ ನೆನ್ಬಿಟ್ಟು ಹೋಗ್ಬೇಕಷ್ಟೇ. ಇಫ್ ಯು ಹ್ಯಾವ್ ಗುಡ್ ಮೆಮರಿ ಪವರ್ ದೆನ್ ಇಟ್ಸ್ ವೆರಿ ಈಸಿ ಫಾರ್ ಯು. ನೀವು ಸೇಮ್ ಎನ್ ಸಿ ಆರ್ ಟಿ ಲೈನ್ ಬೈ ಲೈನ್ ನೀವು ಓದಬೇಕು. ಯಾಕಂದರೆ ಅವ್ರು ಇನ್ಆರ್ಗ್ಯಾನಿಕಲ್ಲಿ ಅದು ಬಿಟ್ಟು ಏನು ಬೇರೆ ಕೇಳೋದೇ ಅಲ್ಲ. ದೇ ಡೋಂಟ್ ಆಸ್ಕ್ ಎನಿಥಿಂಗ್ ಔಟ್ ಆಫ್ ದ ಬಾಕ್ಸ್, ಇನ್ನೂ ಕೇಳಲ್ಲ. ದೇ ಆಸ್ಕ್ ಯು ದ ಎಕ್ಸಾಕ್ಟ್. ನಾನಂತರೂ ಪಿ ವೈ ಕ್ಯೂ ಮಾಡುವಾಗ ಐ ಅಬ್ಸರ್ವ್ಡ್ ಅವ್ರು ಲೈನ್ ಟು ಲೈನ್ ಕೇಳಿದ್ದಾರೆ ಕೆ ಸಿ ಟಿಲಿ. ಆಮೇಲೆ ಕೆ ಸಿ ಟಿಲಿ ತುಂಬ ಜಾಸ್ತಿ ಕಾಂಪಿಟೇಷನ್ ಇದೆ. ಸೊ ನಿಮ್ಗೆ ಬೇಕಾದ ಕಾಲೇಜಸ್ ಸಿಗದೇನೂ ಇರ್ಬೋದು. ಸೊ ಅದಕ್ಕೆ ದರ್ ಆರ್ ಸಮ್ ಬೆಸ್ಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಥವಾ ಪ್ರೈವೇಟ್ ಟೆಕ್ ಸ್ಕೂಲ್ ಕೂಡ ಇದೆ. ಸೊ ಅವು ಯಾವ್ಯಾವ ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಕವರ್ ಮಾಡ್ತಾನೆ ಇದ್ದೀನಿ. ಸೊ ಅದೇ ಥರ ಐ ಗಾಟ್ ಟು ನೋ ಅಬೌಟ್ ALTS ಸ್ಕೂಲ್ ಆಫ್ ಟೆಕ್ನಾಲಜಿ. ಯಾಕಂದರೆ ಮೆನಿ ಆಫ್ ದ ಕಾಲೇಜಸಲ್ಲಿ ಔಟ್ಡೇಟೆಡ್ ಸಿಲೆಬಸ್ ಇರುತ್ತೆ. ಅದು ಓದ್ಕೊಂಡ್ರೆ ನೀವು 4 ಇಯರ್ಸಲ್ಲಿ ಯು ವೋಂಟ್ ಬಿಕಮ್ ಅ ಗುಡ್ ಇಂಜಿನಿಯರ್. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಕಾಲೇಜ್ ಎಕೋ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಸರೌಂಡಿಂಗ್ ಯಾರು ಜಾಸ್ತಿ ಕೋಡಿಂಗ್ ಮಾಡ್ತಾ ಇಲ್ಲ, ನೋ ಬಡಿ ಈಸ್ ಇಂಟ್ರೆಸ್ಟೆಡ್ ಅಂದರೆ ನೀವು ಕೂಡ ಹಾಗೆ ಆಗ್ಬಿಡ್ತೀರಾ. ALTS AI ಫಸ್ಟ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇದರಲ್ಲಿ ಎಜುಕೇಶನ್ ಸಿಸ್ಟಮ್ ಈ ತರ ಡಿಸೈನ್ ಮಾಡಿದ್ದಾರೆ, ಜಸ್ಟ್ ಲೈಕ್ ಹೌ ರಿಯಲ್ ಟೆಕ್ ಕಂಪನೀಸ್ ಬಿಲ್ಡ್ ದೇರ್ ಪ್ರಾಡಕ್ಟ್ಸ್. ಇದರಲ್ಲಿ ತುಂಬಾ ಎಕ್ಸ್ಪೋಜರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಶಾಟ್ ಅಲ್ಲಿ ನೋಡಬಹುದು. ಇದೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಫಸ್ಟ್ ಇಯರ್ ಇಂದಾನೆ ರಿಯಲ್ ಆಪ್ಸ್ ಮತ್ತೆ AI ಪ್ರಾಡಕ್ಟ್ಸ್ ಹೇಗೆ ಡಿಪ್ಲಾಯ್ ಮಾಡ್ತಾರೆ ಇದೆಲ್ಲ ನೀವು ಕಲಿತೀರಾ. ಇದರಲ್ಲಿ ನಿಮಗೆ ಮ್ಯಾಕ್ಬುಕ್ ಕೂಡ ಕೊಡ್ತಾರೆ. ಇಲ್ಲಿ ನಿಮಗೆ 1-on-1 ಮೆಂಟರ್ಶಿಪ್ ಸಿಗುತ್ತೆ ವಿತ್ ಮ್ಯಾಂಗ್ ಅಂಡ್ IIT ಅಲ್ಯೂಮಿನೀಸ್. ಥರ್ಡ್ ಇಯರ್ ಇಂದಾನೆ ನಿಮಗೆ 6 months ಆಫ್ ಇಂಟರ್ನ್ಶಿಪ್ ಕೂಡ ಸಿಗುತ್ತೆ ವಿತ್ ರಿಯಲ್ ಕಂಪನೀಸ್. ALT ಅವರು ಬಿಟೆಕ್ ಡಿಗ್ರಿ ಆಫರ್ ಮಾಡ್ತಾರೆ ಇನ್ ಪಾರ್ಟ್ನರ್ಶಿಪ್ ವಿತ್ 5 UGC ಅಪ್ರೂವ್ಡ್ ಯೂನಿವರ್ಸಿಟೀಸ್. ಮತ್ತೆ ಇದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಕೂಡ ಕೊಡಬಹುದು ವಿತ್ 100% ಸ್ಕಾಲರ್ಶಿಪ್ ವಿತ್ ಮೆರಿಟ್ ಸ್ಟೂಡೆಂಟ್ಸ್. ಇದು ಸ್ಕಾಲರ್ಶಿಪ್ ಹೇಗೆ ಡಿಸೈಡ್ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ ದರ್ ASAT ಎಕ್ಸಾಮ್. ಸೊ ಎಕ್ಸಾಮ್ ನೀವು ಬರೆದ್ಮೇಲೆ ಒಂದು ಚಿಕ್ಕ ಇಂಟರ್ವ್ಯೂ ಆಗುತ್ತೆ ಅಂಡ್ ಇಫ್ ಯು ಗೆಟ್ ಪಾಸ್ ನಿಮಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಸೊ ಸೀಟ್ಸ್ ಲಿಮಿಟೆಡ್ ಇದೆ. ಇವ್ರ ಎಕ್ಸಾಮ್ ಲಾಸ್ಟ್ ಡೇಟ್ ಫಿಲ್ ಅಪ್ ಮಾಡೋದು ಬಂದ್ಬಿಟ್ಟು 13 ಮಾರ್ಚ್. ಆಮೇಲೆ ಎಕ್ಸಾಮ್ ಈಸ್ ಆನ್ 14th ಮಾರ್ಚ್. ಸೊ ರಿಜಿಸ್ಟ್ರೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಸೊ ಕಮಿಂಗ್ ಟು ದ ಫಿಸಿಕಲ್ ಕೆಮಿಸ್ಟ್ರಿ, ಇದರಲ್ಲಿ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಟೈಮಲ್ಲಿ ತುಂಬಾ ಕನ್ಫ್ಯೂಷನ್ ಆಗ್ತಿತ್ತು ಯಾವ ಟೈಮಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ, ಎಸ್ಪೆಷಲಿ ಮಾಲಿಕ್ಯೂಲ್ಸ್. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು ನನಗೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಐ ವಾಚ್ ಮೋರ್ ಅಂಡ್ ಮೋರ್ ವಿಡಿಯೋಸ್ ಬೇಸ್ಡ್ ಆನ್ ದಟ್ ಟಾಪಿಕ್. ಆಮೇಲೆ ಒಂದು ಯೂಟ್ಯೂಬ್ ಚಾನಲ್ ಇದೆ RS ಕೆಮಿಸ್ಟ್ರಿ ಅಂತ. ಸೊ ಇದನ್ನ ನಾನು ತುಂಬಾ ಓದಿದೆ. ದಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮಿ ಅಂಡ್ ಐ ಸೇ ಇಟ್ಸ್ ಅ ವೆರಿ ಅಂಡರ್ರೇಟೆಡ್ ಚಾನಲ್. ಸೊ ನೀವು ಬೇಕಂದ್ರೆ ಈಗ ಅದನ್ನ ಚೆಕ್ಔಟ್ ಮಾಡ್ಕೋಬಹುದು. ಇದಷ್ಟೇ ಅಲ್ಲದೆ ದೇರ್ ಆರ್ ಆಲ್ಸೋ 4 more ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಆ 4 ಥಿಂಗ್ಸ್ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ. ಸೊ ದೋಸ್ ಆರ್ ನಥಿಂಗ್ ಬಟ್ ಫಸ್ಟ್ ಒನ್ ಇಸ್ ಮಾಕ್ ಟೆಸ್ಟ್. ಅದು ಎಲ್ಲಿಂದ ಕೊಡಬೇಕು ಅಂದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಅಂಡ್ ದ ಸೆಕೆಂಡ್ ಇಸ್ PYQs. ಸೊ ಎಲ್ಲಿಂದ ನೀವು PYQ ಮಾಡಬೇಕು ಅಂದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಅಂಡ್ ಥರ್ಡ್ ಥಿಂಗ್ ಇಸ್ ಶಾರ್ಟ್ ಕಟ್. ಸೊ ಯಾವ್ಯಾವ ಶಾರ್ಟ್ ಕಟ್ ಫಾರ್ಮುಲಾಸ್ ಇದೆ, ಯಾಕಂದ್ರೆ ಬೇಸ್ಡ್ ಆನ್ ದಟ್ KCT ತುಂಬಾ ಕೇಳ್ತಾರೆ. ಸೊ ಅದೆಲ್ಲಿ ನೋಡಬೇಕು ಅಂದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಅದಷ್ಟೇ ಅಲ್ಲದೆ ಲಾಸ್ಟ್ ಒನ್ ಇಸ್ MCQ ಗೆಸ್ಸಿಂಗ್. ಸೊ ನಿಮಗೆ ಲಾಸ್ಟ್ ಟೈಮ್ ಉಳಿದಿದೆ, ಜಸ್ಟ್ 1 minute ಅಷ್ಟೇ ಉಳಿದಿದೆ. ಯು ನೀಡ್ ಟು ಗೆಸ್. ಅಥವಾ ನಿಮ್ಗೆ ಆನ್ಸರೇ ಬರ್ತಾ ಇಲ್ಲ ಬಟ್ ಬಿಡೋಕ್ಕೂ ಬರೋದಲ್ಲ, ಬಿಕಾಸ್ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್. ಸೊ ಯು ಕ್ಯಾನ್ ಅಪ್ಲೈ, ಯು ಕ್ಯಾನ್ ಅಟೆಂಪ್ಟ್ ದಟ್ ಕ್ವಶನ್. ಸೊ ಹಂಗಿದಂದ್ರೆ ವಿಚ್ ಆಪ್ಷನ್ ಯು ಹ್ಯಾವ್ ಟು ಚೂಸ್, ಅದನ್ನ ಸ್ಟ್ರಾಟಜಿನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ASAT ರಿಜಿಸ್ಟ್ರೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಸೊ ದಟ್ಸ್ ಇಟ್ ಆನ್ ದ ವಿಡಿಯೋ. ಟೇಕ್ ಕೇರ್, ಆಲ್ ದ ಬೆಸ್ಟ್. ಆಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.